ನೇವ್ವ ಏನು ಮಾಡು ಗೊತ್ತಾ? ಅದೇ ಅಮ್ಮನವ್ರು ಹೇಳೋರಲ್ಲ, ಏನಾರುವೆ ಮಾಡಿ ಅವ್ನ ವಸ್ತುಗಳೇನಾದ್ರು ತಗೊಬನ್ನಿ ಅಂತ. ಬಟ್ಟೆ ಹಾರಾಕಿರ್ತಾರಲ್ಲ, ಅವ್ನ ಬಟ್ಟೆ ನೋಡ್ಕೊ, ಯಾವ ಬಟ್ಟೆ ಇಟ್ಕೊಂಡನು ಹಾರಾಕಿರೋತಲ್ಲಿ ಆ ಬಟ್ಟೆ ತಗೋಬ. ಆಮೇಲೆ ನಡ್ಕ ಹೋಗೋತಲ್ಲಿ ಹೊಸಿಯ ಕಾಲ್ದುಳು ಮಣ್ಣು ಕಾಲ್ದುಳ್ದು ಮಣ್ಣಿರ್ತದಲ್ಲ, ಅದನ್ನೇ ಎತ್ಕೊಬ ಹೇಳೋರಲ್ಲ. ಆಮೇಲೆ ಇನ್ನೇನು ಹೇಳಿದ್ರು, ತಲೆ ಕೂದಲು ಹೇಳಿದ್ರು, ಬುಂಡೆ ಮಾಡಿಸ್ಕೊತವ್ರೆ, ತಲೆ ಕೂದಲು ಇರೋದು ಅವೆರಡು ತಗೊಬಂದು ಈಗ ತಗೋ ಕೊಡೋಕ್ಕಾಯ್ತದೆ. ಆದಷ್ಟು ಜಲ್ದಿ ನಾವು ಎಷ್ಟು ಜಲ್ದಿಯಾಗಿ ಕೆಲಸ ಮುಗಿಸ್ತೀವಿ ಅಷ್ಟು ಜಲ್ದಿಯ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳೋರೆ ತಾಯಿ. ಮಾಡಿಕೊಟ್ಬಿಟ್ರೆ ಭಾರಿ ಒಳ್ಳೇದು. ಅದಕ್ಕೆ ಏನು ಮಾಡೋದೀಗ? ಈಗಿರೋದು ಅದೊಂದೇ ದಾರಿ. ಆ ಬಟ್ಟೆ ಗಿಟ್ಟೆ ಮೊದಲು ನೋಡ್ಕೊ, ಅವ್ನಿಕ್ಕ ಬಟ್ಟೆ ಯಾವ ಏನು ಎತ್ತ ಅಂತವ. ಆಮೇಲೆ ಹೋಗಿ ಹಾರಾಕಿರ್ತಾರೆ, ಹೋಗಿ ಎತ್ಕೊಬ. ಇಲ್ಲ ನನಗೆ ಆದಾಗ ನಾನು ಎತ್ಕೊಬತ್ತೀನಿ. ಎಲ್ಲ ಮುದ್ದೆದ್ದು ಒಳಗೆ ಸೇರ್ಕೊತಾರೆ, ಒಬ್ಬರು ಇರೋಕ್ಕಿಲ್ಲ ಆಚೆಲಿ, ಬಿಸಿಲು ಅಂದ್ಬಿಟ್ಟು ಒಬ್ರು ಬರೋಕ್ಕಿಲ್ಲ, ಇತ್ಲಾಗ ಬಟ್ಟೆ ಹಾರಾಕ್ತಾರೆ. ಸಾರು ಹೋಗಿ ನೋಡ್ಕೊಂಡು ಎತ್ಕೊಬ. ನಾನು ಕಂಡ್ರೆ ನಾನೇ ಹೋಗಿ ಎತ್ಕೊಬತ್ತೀನಿ, ಮರ್ತ್ಕಿರ್ತ್ಬಿಟ್ಟು. ಆಮೇಲೆ ನೀ ಮಗ, ನಾನು ಇದನ್ನೇ ಹೇಳೋದ ಅನ್ಕೊಂಡಿದ್ದೆ. ನಾನುವೇ ಇದನ್ನೇ ಹೇಳದ ಇವಳಿಗೆ ಯಾರಿಗೆ ಮೀನಿಗೆ ಅಂತ ಅನ್ಕೊಂಡೆ ಮಗ. ನೀನು ಹೇಳ ಸರಿ. ಎಲ್ಲರೂ ವಸ್ತು ಅಂದರೆ ಇನ್ನೇನು ಸಿಕ್ಕವು ಏನೋ ಅಲ್ಲ. ಅವನು ವಸ್ತುನ ನಮ್ಮ ಒಟ್ಟಿಗೆ ಆಗಾಗ ಬರೋನು ಹೋಗೋನು. ಏನಾರು ಗುರ್ತಕ್ಕೆ ಏನಾರು ಒಂದು ವಸ್ತುನಾರು ಇಸ್ಕೊಂಬಿಡಿ ಕಡಿತೀಯ ನೀನು? ಒಂದೂ ಇಲ್ಲ. ಎಷ್ಟು ದಿವಸ ಬತ್ತಿದ, ಎಷ್ಟು ದಿವಸ ಹೋಯ್ತಿದ, ನಾನು ಎಷ್ಟು ದಿವಸ ನೋಡ್ತಿದ್ದೆ. ಕೊನೆ ಪಕ್ಷ ಏನಾರು ಎತ್ಕೊಂಬಿಡಿ ಕಳೆದೆ ಹೋದ್ನಲ್ಲೇ ಮಗ ನೀನು. ಹೋಗು, ಏನಿಗೂ ಪ್ರಯೋಜನ ಇಲ್ಲಕಂತಕೋ. ಏನಿಗೂ ಹಸಿ ಒಂದು ಏನು ತಗೊಳ್ಳಿಲ್ಲ, ಮಟ್ಟನೂ ಇಲ್ಲ, ಏನೂ ಇಲ್ಲ, ಬರೀ ಹೊಡೆದಾಡಿ ಸಾಯೋದೆಯ. ಇನ್ನೇನು ಮಾಡೋಕ್ಕಾಗೋದು? ತಲೆಗೆಲ್ಲ ಕೆಡಿಸ್ಕೊಬೇಡ, ಹೋದಾಗ ಸಿಗ್ತದೆ, ಹೋಗಿ ಎತ್ಕೊ ಬರೋಕಾಯ್ತದೆ ತಕೋ. ಬಟ್ಟೆ ತಾನೇ ಯಾತಿಗೆ ತಲೆ ಕೆಡಿಸ್ಕೊಂಡು ಏನೂ ಇಲ್ಲ. ದರ್ದ ಮುಂಡೆ ಬೇಲಿ ಹಾಕೋಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಕೂತಾಳೆ. ಅಟ್ಟಿ ಹಿಂದಕ್ಕೆ ಬೇಲಿ ಮುಂದು ಬೇಲಿ ಎಲ್ಲನೂ ಹಾಕೋಕ್ಕೆ ಕಿವುಡೆ ಮುಂದೆ ಇಡ ಸಾಮಾನು ಹಾಳು ಮುಳು ಕಸ ಕಡ್ಡಿನೆಲ್ಲನೂ ಒತ್ಕೊಬತ್ತಾ ಕೂತಾಳೆ. ಬೇಲಿಗಿಲಿ ಹಾಕೋಕ್ಕಿಂತ ಮುಂಚೆಗ್ಲಿಯಾ ಹೋಗಿ ಎತ್ಕೊಬಂದಿಡ್ಬೇಕು, ಇಲ್ಲಾಂದ್ರೆ ಗೊತ್ತಾಗೋಯ್ತದೆ. ಆ ಮುಂಡೆ ಕಿವುಡಿಗೆ ಏನು ಅನ್ಕೊಂಡಿದ್ದೀನಿ ನೀನು? ಭಾರಿ ಅವಳೆ ಅಂದರೆ ಭಾರಿ ಅವಳೆ. ಈತಾಗಿ ಭಾರಿ ಚುರುಕು. ಹುಷಾರಾಗಿ ನೋಡ್ಕೊ. ಇಲ್ಲ ಇನ್ಯಾವ ದಾರಿನೂ ಇಲ್ವಾ ಒಂದು ಸಾಮಾನು ಎತ್ಕೊಬರಕ್ಕೆ? ಅವಳೆ ತಾರನ್ ಕೇಳ್ಬಿಟ್ಟು ಏನಾದ್ರು ತಗೊಬಂದು ಕೊಡು ಅಂತ ಅಂದುವೆ. ಅಯ್ಯೋ ಸುಮ್ಮನಿರವ, ಅವು ಕಿವುಡಿ ಉಗ್ಲಂತೆ ಮನೆಯವ್ರಿಗೆಲ್ಲವ, ಗೊತ್ತಾಗ್ನಿಲ್ವಂತೆ ಅವ್ಳು ಬಂದಿದ್ರ ಮಟ್ಟಿಗೆ. ಆದರೆ ನಮ್ಮಮ್ಮ ಬೈತದೆ ಕನಕ, ನಿನ್ನ ತಮ್ಮ ನಾನು ಬರೋಕ್ಕೂ ಇಲ್ಲ, ನೀ ಕರಿಬೇಡ ಅಂತಾಳೆ. ಆಮೇಲೆ ಹೊಸಿ ಅಡ್ಡಿ ಅದು ದಡ್ಡ ಮುಡ್ಡೆದು ಒಂಚೂರುವೆ ಚಾಲಕಿಲ್ಲ, ಹೇಳ್ಬಿಡ್ತದೆ. ನಮ್ದು ಅವ್ರಿಗೆ ಹೇಳ್ಬಿಡ್ತದೆ, ಅವ್ರು ತಗೊಂಡು ನಮ್ಗೆ ಹೇಳ್ಬಿಡ್ತಾಳೆ. ಬಾಯಿ ಸರಿಲ್ಲ. ಹೊಸಿಯ ಮುಚ್ಚು ಮರೆ ಅನ್ನೋದೇ ಇಲ್ಲ ಕನ್ಯವ. ಇರು, ಅವಳನ್ನ ನಾವು ಏನಾದ್ರು ಸೇರಿಸ್ಕಿಸ್ಕೊಬಿಟ್ರೆ ನಮ್ಮ ಕೆಲಸನೇನು ಕೊಡಿಸ್ಬಿಡ್ತಾಳೆ. ಇಂಥ ದೊಡ್ಡ ದೊಡ್ಡ ವಿಚಾರ ಎಲ್ಲ ಬೇಡ, ಏನೋ ಸಣ್ಣ ಪುಟ್ಟ ವಿಚಾರ ಅವಳ ಮೇಲೆ ಹೋಗಂತೇವೆ ನೋಡ್ಬೇಕು ಅಷ್ಟೇ. ಏನು ಎಲ್ಲ ನಮ್ಮ ಮೇಲೆ ತೆಗೆದಿಕೊಳಕ್ಕಾಗ್ತದೆ? ಬೇಡಕ ಸುಮ್ಮನಿರು. ಆಮೇಲೆ ನಮ್ಮ ಮೇಲೆ ಹಾಕಳ ಕಣೆ ಬರ ಏನು ಬಂದಿದ್ದದು ಹೇಳ್ಬಿಡ್ತಾಳೆ. ಏನೋ ರಮೇಶನ ಏನಾದ್ರು ವಸ್ತು ತಗೊಬಂತ ನಾವು ಕೇಳೋಕ್ಕಾಗ್ತದೆ? ಕೇಳೋಕ್ಕಾಗ್ತದೆ ಹೇಳು? ಬೇಡಕ ಸುಮ್ಮನಿರು. ಅದು ಬಿಟ್ಟು ಏನಾದ್ರು ಸಣ್ಣ ಬೇರೆ ಏನಾದ್ರು ಕಿತಾಪತಿ ಮಾಡ್ಸೋಕ್ಕಾಗ್ತದೆ? ಇದು ಬೇಡ. ಈಗ ಸದ್ಯಕ್ಕೆ ನಡಿ, ಇಟ್ಲಿತ ಬಟ್ಟೆ ಯಾರಾಕಿದ್ರೆ ಎತ್ಕೊಬೇಕು. ನೀನು ನೋಡಿರ್ತಿದ್ಯಲ್ಲ ರಮೇಶನ ಬಟ್ಟೆಗಳ, ಗಂಡಸ್ರು ಬಟ್ಟೆ ಯಾವೇ ಸಿಕ್ಕರು ಎತ್ಕೊಬಂದು ಕೊಡು ನನಗೆ. ನಾನು ಯಾವುದು ರಮೇಶಂದು ನೋಡ್ತೀನಿ, ನೋಡ್ಬಿಟ್ಟು ಮಿಕ್ಕಿದ್ದು ಅಲ್ಲೇ ಹಾಕ್ಬಿಟ್ಟು ಬರುವಂತೆ. ನೇಮಗ ನಾನು ಹೋಗಿ ರಮೇಶಂದು ಎತ್ಕೊಂಡು ಎಲ್ಲನೂ ಎತ್ಕೊಂಡು ಬಂದು ಅದ್ರಲ್ಲಿ ಚೆಕ್ ಮಾಡಿ ಯಾವುದು ಏನು ಅಂತ ಎತ್ಕೊಳ್ಳೋದು ಬಂದು ನೀನೇ ಒಟ್ಟಿಗೆ ಹೋಗ್ಬಿಟ್ಟು ರಮೇಶಂತ ಯಾವ್ದಿರೋದು ಅದನ್ನ ಎತ್ಕೊಂಡು ಮಿಕ್ತವಲ್ಲೇ ಬಿಟ್ಟು ಹೋಗು. ಇನ್ನೇನು ರಮೇಶನ್ ಪರ್ಸು ಗಿರ್ಸು ಅವು ವಾಚು ಪಾಚು ಅವು ಏನು ಆಯ್ಕಿಲ್ವಾ? ರಮೇಶನ್ ವಸ್ತು ಏನಾದರೂ ಆಯ್ತದೆ. ಈಗ ಅವ್ರ ಮನೇಲಿ ಅಷ್ಟು ಚೆನ್ನಾವ್ರಲ್ಲ, ಯಾರ್ದು ಅಂತ ಕಂಡುಹಿಡಿಯೋದು? ಒಬ್ಬ ಇದ್ರೆ ಗಂಡಸವ್ರ ಮನೇಲಿ ಒಬ್ಬನೇ ಗಂಡಸಿರೋದು, ಹೆಂಗಾರು ಅವಂದೇ ಅಂತ ನೋಡ್ಕೋಬೋದು. ಇದು ನೋಡಿದ್ರೆ ಅವ್ರ ಮನೇಲಿ ಅಷ್ಟು ಜನ ಗಂಡಸ್ರವ್ರೆ, ಯಾರ್ದು ಅಂತ ಪತ್ತೆ ಮಾಡೋದು ಅದೆಲ್ಲ ಆಗದಿರೋ ಕೆಲಸ. ಅದು ಇದು ಬಿಟ್ಬಿಟ್ಟು ಅಂಗಿ ಸರ್ಟು ಅವೆರಡರ ನೋಡು, ಬಟ್ಟೆ ಆಗಿರ್ಬೇಕು ಒಂದು. ಇಲ್ಲಾಂದರೆ ಆಮೇಲೆ ಕಾಲ್ದೋಳು ಅವ್ನು ಹಿಡ್ಕೊ ಹೋಯ್ತಿರ್ತಾನಲ್ಲ, ಆಗ ಹುಸಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊ. ಸರಿ ಕಣ್ಣೆ ಮಗ, ನೀನು ಹೆಂಗೆ ಹೇಳ್ತಿದ್ದೆ ಹಂಗೆ ಮಾಡೋದ. ಏನಾರು ಆಗಲಿ ನಮ್ಮ ಕೆಲಸ ಆಗಬೇಕು. ಹೆಂಗೋ ಮನೆ ಹಳಿಗೆ ಆಗ್ಬಿಟ್ರೆ ರಮೇಶ ಸಾಕು, ಗೇಯಿಸ್ಕೊಂಡು ಪಾಯಿಸ್ಕೊಂಡು ನಮ್ಮ ಮಾತು ಕೇಳ್ಕೊ ಹೋಯ್ತಾನೆ. ಮನೆ ಹಳೆ ಆಗ್ಬಿಟ್ಟು ರೊಟ್ಟಿ ಸಾವಾಸ ಎಡ್ತಿ ಸಾವಾಸ ಮನೆ ಬಿಟ್ಬಿಟ್ರೆ ತೊರೆದು ಬಿಟ್ರೆ ಸಾಕು ನಮಗೆ. ಅವ್ರ ಮನೆ ತೊರ್ಸ್ಬಿಡ್ಬೇಕು ಕಣ್ಣೆ ಮಗ. ಏನಾರು ಮಾಡು, ನಮ್ಮ ಕಡೆಗೆ ಮಾಡ್ಕೊಂಡು ಮದುವೆ ಮಾಡ್ಕೊಬಿಟ್ಟು ನಮ್ಮ ಜೊತೆಗೆ ಇಸ್ಕೊಬಿಡೋದ. ರೊಟ್ಟಿಗೆ ಕಲಿಸೋದೇ ಬೇಡ, ರೊಟ್ಟಿಗಂತೂ ಕಳಿಸೋದೇ ಬೇಡ. ಅಮ್ಮಯ್ಯ ಅಂದ್ರು ಅಷ್ಟೇ, ಜಪ್ಪಯ್ಯ ಅಂದ್ರು ಅಷ್ಟೇ, ಇಲ್ಲ ಇರಿಸ್ಕೊಂಡು ಅವನ ಕೆಲಸ ಕಳಿಸ್ಕೊಳ್ಳೋದ ಅಂತಂದಾಕಿ ಮಾಡಿ ಹಾಕದ. ಆಮೇಲೆ ಮುಂದಕ್ಕೆ ಏನೋ ದೇವ್ರು ಒಳ್ಳೇದು ಮಾಡಿ ಅಂತದ ಕೊಟ್ಟರೆ ಹೆಂಗೋ ಆಯ್ತದೆ. ಭಾರಿ ಒಳ್ಳೆ ಮನ್ಸ ರಮೇಶ. ಏನು ಇತ್ತೀಚೆಗೆ ಯಾಕೋ ಅವನ ಮೇಲೆ ಯಾರೋ ಮಠ ಮಂತ್ರ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ಈಗ ನಮ್ಮ ಮಾತು ಕೇಳ್ತಾ ಇಲ್ಲ ಅಷ್ಟೇ. ಕಣವ, ನನಗೂ ಅದೇ ಆಸೆ. ಹೆಂಗೋ ರಮೇಶ ನಮ್ಮ ಕಡೆಗೆ ಆಯ್ತಿದ್ನೋ ಇಲ್ಲ ಸ್ವಲ್ಪ ಕಣವ ನಮ್ಮ ಕೈಗೆ ಬಂದು ದಕ್ಕ ಬಿಡೋನು. ಏನು ಎಲ್ಲವ ಏನೇನೋ ಆಗೋಗಿ ಕತೆ ಎಲ್ಲವ ಕೈ ಜಾರ್ಬಿಟ್ಟ, ಕೈಗೆ ಬಂತು ಬಾಯಿಗೆ ಇಲ್ದಂಗೆ ಆಗೋಯ್ತು. ನಾನು ಆಸೆ ಆಗಿದ್ದೆ ಯಾರು ಏನೇ ಬದಲಾದ್ರೂ ರಮೇಶ ಬದಲಾಯ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಬುಡ್ನೆ ಮಗ, ಹೋಗ್ಲಿ ತಲೆಗೆಲ್ಲ ಕೆಡಿಸ್ಕೊಬೇಡ. ಏನೋ ಓಸಿಕಣ್ಣ ಮಾಡ್ಕೊಂಡು ಮುಟ್ಟಿದ್ರೆ ಆಯ್ತು. ನೀನು ಯಾತಿಕಂಗೆ ತಲೆ ಕೆಡ್ಸ್ತಾ ಕೂತ್ಕೊಂಡಿಯೇ? ಏನು ಬುದ್ಧಿ ಇಲ್ವಾ ನೋಡು?
ಹೋಗಿವಿ ತಾನೇ ತಾಯ್ತವಕ್ಕೆ ಎಲ್ಲ ರೆಡಿ ಮಾಡ್ತಾಳೆ ಎಲ್ಲನೂ ಮಾಡ್ತಾಳೆ ಎಲ್ಲ ನಮ್ಮ ಕಡೆಗೆ ಆಗೋದು ಬಾ ಎದ್ದಿ ನಡಿ ನೀವ ಕೆಲ್ಸಕ್ಕೆ ಹೋಗ ಗೊತ್ತಾಯ್ತು ರಮೇಶ ಹೊಸಿಯ ಧೂಳು ತಗೋಬೇಕು ಕಾಲ್ದೂಳ ನಾವು ಹಿಂಗೆ ಮಾತಾಡ್ಕ ಕತೆ ಹೇಳ್ಕೊಂಡು ನಿಂತ್ಕೊಂಡು ಕುಂತ್ಕೊಂಡು ಕಾಲಕಾಲ ಆಯ್ಕಿಲ್ಲ ಕೆಲಸವ ತಟಪಟ್ಟೆ ಮಾಡ್ಕೋಬೇಕು ಬೈಲಿ ಹುಷಾರಾಗಿ ಹೋಗಿದ್ ಬನ್ನಿ ಆಮೇಲೆ ಒತ್ತು ಮಾಡಕ್ಕೆ ಹೋಗ್ಬೇಡಿ ಜಲ್ದಿ ಬಂದ್ಬಿಡಿ ಏನೋ ಅಲ್ಲಿ ಸೇತುವೆ ತಗೋ ಈಗ ಮಳೆ ತುಂಬಿಕೊಂಡಿದ್ದದಂತೆ ಭಾರಿಯ ಮಳೆ ಜಾಸ್ತಿ ಆಗಿದ್ದದಂತೆ ಸೇತುವೆನ ಸ್ವಲ್ಪ ತುಂಬೋದದಂತೆ ಹುಸಿ ಆದಷ್ಟು ಜಲ್ದಿಯ ಒತ್ತು ಮುಂಚೆ ಮನೆಗೆ ಬಂದ್ಬಿಡಿ ಕೆಲ್ಸಕ್ಕೆ ಬೇಡ ಅಂದ್ರೂ ಕೇಳಲಿಲ್ಲ ಒಯ್ತಾ ಕೂತಿದ್ರೆ ಮನೇಲಿ ಕೂತ್ಕೊಂಡು ಏನು ಮಾಡಾನೆ ಒಯ್ತೀನಿ ಅನ್ಕೊಂಡು ಸರಿ ಅಕಸ್ಮಾತ್ ಮಳೆಗಡೆ ಏನಾದ್ರು ತುಂಬ್ಕೊಂಡ್ರೆ ಸೇತುವೆ ಆಚೂರಿಂದ ಬಳಸ್ಕೊಬತ್ತಾರಲ್ಲ ಅದೇ ಕಾಲ್ದಾರಿ ಅದಲ್ಲ ಆ ಕಡೆಯಿಂದ ಆಚೂರಿಂದ ಬನ್ನಿ ಸೇತುವೆ ಮೇಲೆ ದಾಟ್ಕೊ ಬಂದ್ಬಿಡೋದ ಮಟ್ಕ ಬಂದ್ಬಿಡೋದ ಅನ್ಕೊ ಬರಕ್ಕೆ ಹೋಗ್ಬೇಡಿ ಯಾವುದೇ ನಾನು ಸಂಜೆಗೆ ಫೋನ್ ಮಾಡ್ತೀನಿ ನೀವು ಬರ್ತಿದ್ದೀರಲ್ಲ ಆಗ ಕುಳ್ದಿಲ್ಲನ್ನು ಕೇಳ್ಬಿಟ್ಟು ಸೇತುವೆ ತುಂಬ್ಕೊಂಡಿದ್ದು ಇನ್ನೂ ತುಂಬ್ಕೊಂಡಿಲ್ವ ಅಂತ ನೀನೇನಿಗೆ ತರ ಕೆಡ್ಸ್ಕೊಂಡಿಯೇ ಅಲ್ಲಿ ಸೇರ್ಕಿತ್ವೆ ಎಲ್ಲ ತುಂಬ್ಕೊಂಡಿಲ್ಲ ಕತೆ ಸುಮ್ಮನೆ ಹೇಳ್ತಾರೆ ಅವ್ರನ್ನೆಲ್ಲ ಮತ್ತೆ ಕೇಳ್ತಾ ಕೂತ್ಕೊಂಡಿಯಾ ಮಳೆ ನಿಂತೋಗದೇನು ಮಳೇನು ಎರ ಬಿರಿ ಸುರಿತಾ ಕೂತದ ಮಳೆ ನಿಂತೋಗಿ 3-4 ದಿವಸ ಆಯಿತು ಹಿಂದಿಲಿಂದ ನೀರು ಬಂದದು ನೀರು ಇಲ್ಲ ಕತೆ ಏನೂ ಇಲ್ಲ ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿರು ಡಾಕ್ಟ್ರು ಕೊಟ್ಟರೋಲ್ಲ ಮಾತ್ಕಿತ್ರೆ ಕುಡ್ಕೊಂಡಿರು ಸಂಜೆ ಹೊತ್ತಿಗೆ ಬರ್ತೀನಿ ಕತೆ ಸಂಜೆ ಫೋನ್ ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡ ಸರಿ ಹುಷಾರಾಗಿ ಹೋಗಿದ್ದು ಬನ್ನಿ ನೇ ಮಗ ಏನು ನಾಳೆ ಬೇರೆ ದಿವಸ ಬತ್ತಿತ್ತಿಲ್ಲ ಏನು ಗಂಡನ ಕಳ್ಸಕಂటే ಇಲ್ಲಿ ನಿಂತ್ಕೊತಾಳೆ ಏನಾಗತ್ತೆ ನಾವು ಓದ್ ತಕ್ಷಣ ಅವ್ನು ನೋಡ್ದಿರೋ ಕಾಲ್ದೂಳು ಎತ್ಕೊಳ್ಳೋದ ಅಂತ ನಾವು ಅನ್ಕೊಂಡ್ರೆ ಇಲ್ಲೇ ನಿಂತವಳಲ್ಲ ದರದ್ರ ಮುಂದೆ ಅವಾಗ ಕಳಿಸ್ಬಿಟ್ಟು ಓದಳೇನೋಕಂತ ತಕೊಂಡು ನೋಡೋದು ತಾಳು ಸರಿ ತಕೋ ಸರಿ ಹಂಗೆ ಮಾಡೋಕ್ಕಾಯ್ತದೆ ದರದ್ರ ಮುಂದೆ ಯಾಕೆ ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಳು ನಮ್ಮನ್ನ ಆಯ್ಕಿಲ್ಲ ನನಗೆ ಇವ್ರ ಜೊತೆಗೆಲ್ಲ ಹಾಡಿ ಸಾಯಕ್ಕೆ ಆಯ್ಕಿಲ್ಲ ಅದ್ರ ಹೇಳ್ತಿದ್ದು ಬೆಂಕಿ ಹಾಕ ಅದು ಯಾಕಂಗೆ ಆಡ್ತಾ ಕೂತಿದ್ದಾರೆ ಇವರೆಲ್ಲವ ಇದರದ್ರ ಮುಂದೆ ಇವಳಿಂದನೇ ರಮೇಶ ನಮ್ಮ ಕೈ ತಪ್ಪೋಗಿದ್ದು ಅಲ್ಲ ಕೆಲ್ಸದ ಬಟ್ಟೆನ ತಗೋಯ್ತಲ್ವಲ್ಲ ನೀವು ಅಲ್ಲೇ ಮಡಗಿನಿ ಅಲ್ಲೇ ಕೆಲಸ ಇದಲ್ಲ ಇನ್ನೊಂದು 15 ದಿವಸ ಗಂಟೆ ಅಲ್ಲೇ ಕೆಲಸ ಆಯ್ತದೆ ಅಲ್ಲೇ ಮಡ್ಬಿಟ್ಟು ಬಂದಿನಿ ಕದ್ಬಿಡು ಯಾರು ಹೊತ್ಕೋಗೋರು ಅಂದ್ಬಿಟ್ಟು ಸರಿ ಕಂತ ತಕೊಳ್ಳಿ ತಂದಿದ್ರೆ ಒಗ್ದು ಕೊಡ್ತಿತ್ತಿಲ್ವಾ ಏನು ಕೊಳೆ ಬಟ್ಟೆನ ಇಟ್ಕೊಂಡಿರಾ ಕೆಲಸ ಮಾಡಕ್ಕೆ ಏನು ತಕೋ ಸರಿ ಸರಿ ಗೊತ್ತಾಯ್ತದೆ ಬಸ್ ಬಂದ್ಬಿಡ್ತದೆ ಹೋಯ್ತೀನಿ ಹೋಗಿದ್ ಬರ್ತೀನಿ ಏನಿ ಸರಿ ಹೋಗಿದ್ ಬನ್ನಿ ಅದಕ್ಕೆ ಟೆಂಪೋದಲ್ಲಿ ಹೋಯ್ತಿದ್ರಲ್ಲ ಬಸ್ಸಲ್ಲಿ ಹೋಯ್ತಿರಿ ಟೆಂಪೋ ಏನೋ ಕೆಟ್ಟೋಗಿದ್ದದಂತೆ ಪಂಚರ್ ಎಲ್ಲ ಆಗಿದ್ದದಂತೆ ಅದನ್ನೆಲ್ಲ ಸುದ್ದ ಮಾಡಿಸ್ಕೊಂಡು ಸಂಜೆ ಹೊತ್ತಿಗೆ ಟೆಂಪೋದಲ್ಲೇ ಬರ್ತೀವಿ ಈಗ ಬಸ್ಸಲ್ಲಿ ಹೋಗ್ಬೇಕು ಅದಕ್ಕೆ ಸರಿ ಹುಷಾರಾಗಿ ಹೋಗಿದ್ ಬನ್ನಿ ನೀವಾ ಅದರದ್ರ ಮುಂದೆ ಹೋಯ್ತಾನೆ ಇಲ್ವಲ್ಲ ಇಲ್ಲೇ ನಿಂತವಳಲ್ಲ ಅಲ್ಲ ನಾನು ಅದನ್ನೇ ನೋಡ್ತಾನೆ ಒಳಗೆ ಓದಳೇನೋ ಅಂತವ ಇದರದ್ರ ಮುಂದೆ ಇಲ್ಲೇ ನಿಂತ್ಕೊಂಡು ಏನು ಮಸಿತ ನಿಂತಿದ್ದಾಳ ಅದರದ್ರ ನಾನು ಹಾಟ್ಕಾಗಿತ್ತಿ ಕೊನೆಗೂ ಅವನು ಹೋಗೇ ಬಿಟ್ಟ ಈಗ ಎಲ್ಲಿ ಹುಡ್ಕೋದವನು ಎಲ್ಲಿ ನಡೆದವನೆ ಅಂದ್ಬಿಟ್ಟು ನಾವು ಹೆಂಗೆ ಹುಡ್ಕೋದು ಮುನ್ನ ಈಗ ಇವಳು ಹೋಗಿದ್ರೆ ಅವನು ಓದ್ ತಕ್ಷಣ ಮುನ್ಗೋರ್ಕೋಬೋದಾಗಿತ್ತು ಇದರದ್ರ ಮುಂದೆ ಎಲ್ಲನೂ ಹಾಳು ಮಾಡ್ತಾಳೆ ಏನೋ ಆಗೋ ಕಾಲದಲ್ಲಿ ಹೇಳ್ತಾರಲ್ಲ ಗಂಡನ ಶ್ರೀರಕ್ಷೆ ಇಡ್ತಿ ಅಂತವ ಹಂಗೆ ನಾಟಕ ಆಡ್ತಿದ್ದಾಳೇನೋ ಗಂಡನ ರಕ್ಷಣೆ ಮಾಡ್ತಾ ಕೂತಿದ್ದಾಳೇನೋ ಏನು ದೊಡ್ಡ ಪತಿವ್ರತೆ ಅಲ್ವಾ ಅದಕ್ಕೆ ಹುಷಾರಾಗಿ ಹೋಗಿದ್ದು ಬರಲಿ ನನ್ನ ಗಂಡನಿಗೆ ಈಗಲಾರು ದೇವರು ಒಳ್ಳೆ ಬುದ್ಧಿ ಕೊಡ್ತಾಳೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ